ಇನ್ನು ಉಪಚುನಾವಣೆಯ ರಣಕಣದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಬಿಜೆಪಿಯವರು ಹೀಯಾಳಿಸುವುದನ್ನು ಬಿಡ್ತಾ ಇಲ್ಲ. ಬೈ ಎಲೆಕ್ಷನ್ ಬಳಿಕ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ. ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಮಧ್ಯೆ ಸಂಘರ್ಷ ನಡೀತಾ ಇದೆ. ದಲಿತ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಬಿಜೆಪಿಯವರು ಮುಂದುವರಿಸಿ ಇವತ್ತು ಬಿಜೆಪಿ ಕಡೆಯಿಂದಲೂ ಕೂಡ ಅಬ್ಬರದ ಪ್ರಚಾರ ನಡೆದಿದೆ. ಇವತ್ತು ನಿಮ್ಮ ಸರ್ಕಾರ ಅನ್ನೋಂಥದ್ದು ICU ಸ್ಥಿತಿಯಲ್ಲಿ ಒಂದು ಸಾರಿ ಈ ಸರ್ಕಾರಕ್ಕೆ ಏನೇನು ಅಕಸ್ಮಿತವಾಗಿ ICU ಅನ್ನೋದಂತ ಬಂದಾದ್ರಿಗಿನ ಈ ಸರ್ಕಾರದ ಕತೆ ಮುಗಿದೋಯ್ತು. ಈ ICU ತೆಗೆದುಬಿಟ್ರೆ ಸರ್ಕಾರದ ಕತೆ ಮುಗಿದೋಯ್ತು ಅನ್ನೋಂಥ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ವೆಂಟಿಲೇಟರ್ ಇದ್ದಂಥ ಟೈಮಲ್ಲಿ ವೆಂಟಿಲೇಟರ್ ತೆಗೆದ್ರೆ ಮನುಷ್ಯ ಸತ್ತೋಗ್ತಾನ. ಈ ಸರ್ಕಾರ ಕೂಡ ಯಾವ ವೆಂಟಿಲೇಟರ್ದಲ್ಲಿದೆ ಅಂದ್ರಿಗಿನ ಸುಳ್ಳಿನ ವೆಂಟಿಲೇಟರ್ದಲ್ಲಿದೆ. ಈ ಸುಳ್ಳಿನ ವೆಂಟಿಲೇಟರ್ ತೆಗೆದ್ರೆ ಈ ಸರ್ಕಾರ ಸತ್ತೋಗುತ್ತೆ. ಆ ಸ್ಥಿತಿಯಲ್ಲಿದೆ. ಆ ಅಹಿಂದ ಅಂತ ಹೇಳುವಂಥದ್ದು ಯಾರು ಅವರ ಜಪ ಆಗಿತ್ತೋ ಅದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೊರವಾಗಿ ಪರಿಣಮಿಸಿದೆ. ನಾವು ಅಹಿಂದದ ಕಡೆಯಿಂದ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಮತ್ತು ಇಡೀ ಅಹಿಂದ ಸಮುದಾಯ ಹೌದು ಈ ಸಾರಿ ಸಿದ್ದರಾಮಯ್ಯರಿಗೆ ಮತ್ತೆ ಜ್ಞಾಪಕ ಮಾಡಬೇಕು. ಯಾರ ಹೆಸರನ್ನು ಜಪ ಮಾಡಿಕೊಂಡು ಅಧಿಕಾರಕ್ಕೆ ಹೋದವರು ನಮ್ಮನ್ನು ಮರೆತು ಬಿಟ್ರಲ್ಲ, ನಿಮಗೆ ಕಲಿಸ್ತೇವೆ ಬನ್ನಿ ದಾವಣಗೆರೆಯಲ್ಲಿ ಅಂತ ಹೇಳುವಂಥದ್ದನ್ನು ಅಹಿಂದ ಅಂತ ವರ್ಗಕ್ಕೆ ಸೇರಿದಂಥ ಸಮಸ್ತ ಜನ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಸೂಪರ್ ಪ್ರೈಮ್ ನೆಟ್ 9ನಲ್ಲಿ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಚಿವ ಜಮೀರ್ ಅಹಮದ್ ಮುನಿಸಿಕೊಂಡಿದ್ರು. ಈವರೆಗೂ ದಾವಣಗೆರೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಈಗ ಜಮೀರ್ ಅಹಮದ್ ಮನವೊಲಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಉಡುಗೊರೆಯನ್ನು ನೀಡಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಸಲಹಾ ಮಂಡಳಿಯ ಸದಸ್ಯರಾಗಿ ಜಮೀರ್ ಅಹಮದ್ರನ್ನು ನೇಮಿಸಿದೆ. ಜಮೀರ್ ಜೊತೆಗೆ ಸಚಿವ KJ ಜಾರ್ಜ್, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್, ಶಾಸಕ NA ಹ್ಯಾರಿಸ್ಗೂ ಸದಸ್ಯತ್ವ ಸಿಕ್ಕಿದೆ. ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆಯ ರಣಕಣ ರಂಗೇರಿದೆ. TVK ಪಕ್ಷದ ನಾಯಕ ದಳಪತಿ ವಿಜಯ್ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಿ ನಾಮಪತ್ರ ಸಲ್ಲಿಸಿದರು. ಇನ್ನೊಂದು ಕಡೆ ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಚೆಪಾಕ್, ತಿರುನಲ್ವೇಲಿ ಕ್ಷೇತ್ರಗಳಲ್ಲಿ ಬೃಹತ್ ರೋಡ್ ಶೋವನ್ನು ಮಾಡಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕೇರಳದಲ್ಲೂ ಚುನಾವಣಾ ರಣಕಣ ರಂಗೇರಿದ್ದು ಭರವಸೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕಾಂಗ್ರೆಸ್ ನೇತೃತ್ವದ UDF ಮಹಿಳೆಯರಿಗೆ ಫ್ರೀ ಬಸ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 1,000 ರೂಪಾಯಿಯ ಸಹಾಯಧನ, ಸಣ್ಣ ಉದ್ಯಮಗಳಿಗೆ ಬಡ್ಡಿ ರಹಿತ 5 ಲಕ್ಷ ರೂಪಾಯಿ ನೀಡುವುದಾಗಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ವೇಳೆ ನ್ಯಾಯಾಂಗ ಅಧಿಕಾರಿಗಳ ಮೇಲೆ ನಡೆದ ದಾಳಿಯನ್ನು ಸುಪ್ರೀಂ ಕೋರ್ಟ್ ಖಂಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಈ ಘಟನೆಯು ಕೇವಲ ಪ್ರತಿಭಟನೆಯಲ್ಲ, ಬದಲಿಗೆ ನ್ಯಾಯಾಂಗ ಅಧಿಕಾರಿಗಳ ಮನೋಬಲ ಕುಂದಿಸುವ ಪ್ರಯತ್ನ. ನ್ಯಾಯಾಂಗದ ಅಧಿಕಾರಿಗಳನ್ನು ಒತ್ತೇರಿಸಿಕೊಂಡು ನ್ಯಾಯಾಂಗದ ಮೇಲೆ ನಡೆಸಿದ ವ್ಯವಸ್ಥೆ ದಾಳಿ ಅಂತ ಚಾಟಿ ಬೀಸಿದೆ. ಅಲ್ಲದೆ ಅಧಿಕಾರಿಗಳ ಸುರಕ್ಷತೆಗಾಗಿ CAPF ನಿಯೋಜಿಸುವುದಕ್ಕೆ ಸೂಚನೆಯನ್ನು ನೀಡಿದೆ. ನ್ಯಾಯಾಧೀಶರ ಮೇಲಿನ ದಾಳಿಯನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಖಂಡಿಸಿದ್ದಾರೆ. ಇದೇ ವಿಚಾರಕ್ಕೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂಗಾಳದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುಂಚಿತವಾಗಿ ರಾಷ್ಟ್ರಪತಿ ಆಡಳಿತಕ್ಕಾಗಿ ಪಿತೂರಿಯನ್ನು ಮಾಡ್ತಿದ್ದಾರೆ. ಮಾಲ್ಡಾ ಘಟನೆಯನ್ನ ಇಡೀ ಬಂಗಾಳವನ್ನ ಕೆಡಕುವುದಕ್ಕೆ ಬಳಸಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಸಭೆಯಲ್ಲಿ ಜನಪರ ಪ್ರಶ್ನೆಗಳನ್ನು ಕೇಳ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ AAP ರಾಜ್ಯಸಭೆ ಸದಸ್ಯ ರಾಘವ್ ಚಡ್ಡಾ ಹೀರೋ ಆಗಿದ್ದಾರೆ. AAP ಪಕ್ಷಕ್ಕೂ ರಾಜ್ಯಸಭೆಯಲ್ಲಿ ಪ್ರಬಲ ಧ್ವನಿಯಾಗಿದ್ದರು. ಆದರೆ ರಾಘವ್ ಚಡ್ಡಾರನ್ನು ರಾಜ್ಯಸಭೆ ಉಪನಾಯಕ ಸ್ಥಾನದಿಂದ ಆಮ್ ಆದ್ಮಿ ಪಕ್ಷ ತೆಗೆದುಹಾಕಿದೆ. ರಾಘವ್ ಚಡ್ಡಾ ಬದಲು ಆಮ್ ಆದ್ಮಿ ಪಕ್ಷ ಅಶೋಕ್ ಮಿತ್ತಲ್ಗೆ ಉಪನಾಯಕ ಪಟ್ಟವನ್ನು ನೀಡಿದೆ. ನಾಳೆ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ್ತಾ ಇದ್ದಾರೆ. ಶನಿವಾರ ನೆಲಮಂಗಲದ BGS ಮೈದಾನದಲ್ಲಿ ನಡೆಯಲಿರುವ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಬಂದಾಗ ಉಪಚುನಾವಣೆ ಪ್ರಚಾರದ ಬಗ್ಗೆ ಬಿಜೆಪಿ ನಾಯಕರು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಗಲಾಟೆಯಾಗಿದೆ. ಪ್ರತಿಮೆ ನಿರ್ಮಾಣಕ್ಕೆ ದೇಣಿಗೆ ನೀಡುವ ವಿಚಾರಕ್ಕೆ ಜಗಳ ನಡೆಯಿತು. ಅತ್ತ ದೇವನಹಳ್ಳಿಯ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ರೈತರೊಬ್ಬರು ಅಧಿಕಾರಿಗಳಿಗೆ ನನ್ನ ಜಮೀನು ಕಬಳಿಸುವುದಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ, ಸಮಸ್ಯೆ ಪರಿಹರಿಸದಿದ್ದರೆ ವಿಷ ಕುಡಿಯುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ED ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಐಪ್ಯಾಕ್ ಸಂಸ್ಥೆಯ ಜೊತೆಗೆ ಸಂಪರ್ಕದಲ್ಲಿದ್ದ ರಿಷಿ ಸಿಂಗ್ ಅನ್ನೋರ ಮನೆಯಲ್ಲಿ ಶೋಧ ನಡೆಸಿದ್ದಾರೆ. ವೈಟ್ಫೀಲ್ಡ್ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಹುಡುಕಾಟ ನಡೀತಾ ಇದೆ. 10 ಕೋಟಿ ಹಣ ಹವಾಲಾ ಮೂಲಕ ಐಪ್ಯಾಕ್ಗೆ ಬಂದಿದ್ದು ಎಲೆಕ್ಷನ್ಗೆ ಬಳಸಿದ್ದಾರೆ ಅನ್ನೋ ಆರೋಪದಡಿ ಈ ದಾಳಿ ನಡೆದಿದೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗ ಭಾನುವಾರ 2 ಗಂಟೆ ಕಾಲ ಸ್ಥಗಿತಗೊಳ್ಳಲಿದೆ. ಮೆಜೆಸ್ಟಿಕ್ ಮೈಸೂರು ರಸ್ತೆ ನಿಲ್ದಾಣಗಳ ನಡುವೆ ಬೆಳಗ್ಗೆ 7ರಿಂದ 9 ಗಂಟೆಯ ತನಕ ಸಂಚಾರ ಸ್ಥಗಿತಗೊಳ್ಳಲಿದೆ. ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ.
ರಾಜ್ಯದಲ್ಲಿ ಅಕಾಲಿಕ ಮಳೆ ಸಾಲು ಅವಾಂತರಗಳನ್ನು ಸೃಷ್ಟಿಸಿದೆ. ವಿಜಯಪುರದಲ್ಲಿ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಾಬಾನಗರ ಗ್ರಾಮದಲ್ಲಿ ಒಣ ದ್ರಾಕ್ಷಿ ಘಟಕದ ಶೆಡ್ ಹಾರಿ ಹೋಗಿದ್ದು ದ್ರಾಕ್ಷಿ ಹಾಳಾಗಿದೆ. ಮೈಸೂರಿನ ಬೆಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ಸ್ಪೀಡ್ ದಂಧೆ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಲಕ್ಷ ರೂಪಾಯಿ ಹಣ ಹಾಕಿ ಜೂಜಾಟದಲ್ಲಿ ತೊಡಗಿದ್ದಾರೆ. ರೌಡಿಗಳು ದಿನಕ್ಕೆ 2 ರಿಂದ 3 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಟೆಂಪೋಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 8 ಮಹಿಳಾ ಕಾರ್ಮಿಕರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಜಾಲ್ನಾ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಭಾರತೀಯ ಕಲಾಪಿತಾಮಹ ರಾಜ ರವಿವರ್ಮ ರಚಿಸಿದ್ದ ಯಶೋಧ ಮತ್ತು ಕೃಷ್ಣ ಚಿತ್ರಕಲೆ 167 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ. ಔಷಧಿ ಉದ್ಯಮಿ ಡಾಕ್ಟರ್ ಸೈರಸ್ ಪೂನವಾಲಾ 167 ಕೋಟಿ ರೂಪಾಯಿಗೆ ಚಿತ್ರವನ್ನು ಖರೀದಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ಇವತ್ತು 7.4 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಭೂಮಿಯೇ ಬಾಯ್ಬಿಟ್ಟಿದೆ. ಆಸ್ಪತ್ರೆಗಳು, ಸರ್ಕಾರಿ ಕಟ್ಟಡಗಳು ಉರುಳಿ ಬಿದ್ದಿವೆ. ಘಟನೆಯಲ್ಲಿ 8ಕ್ಕೂ ಹೆಚ್ಚು ಜನರ ಸಾವಾಗಿದ್ದು 100 ಜನರಿಗೆ ಗಾಯಗಳಾಗಿವೆ. ಸರಿಸುಮಾರು 54 ವರ್ಷಗಳ ಬಳಿಕ ಚಂದ್ರನ ಅನ್ವೇಷಣೆಗೆ ನಾಸಾ ಆರ್ಟೆಮಿಸ್ 2 ಮಿಷನ್ ಮಾನವ ಸಹಿತ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಇವತ್ತು ಬೆಳಗ್ಗೆ 4:05 ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳಿದ್ದ ಒರಾಯನ್ ಬಾಹ್ಯಾಕಾಶ ನೌಕೆ ಯಶಸ್ವಿಯಾಗಿ ಕಕ್ಷೆಗೆ ಸೇರಿದೆ. ವಿಕಸಿತ ಭಾರತ ಗುರಿಯನ್ನು ಸಾಧಿಸಲು ಕಾಲಕ್ಕೆ ತಕ್ಕಂತೆ ನಾಗರಿಕ ಸೇವೆ ನವೀಕರಿಸುವ ಅಗತ್ಯವಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವ ಅವರು, ದೇಶದಲ್ಲಿ ಆಡಳಿತದ ತತ್ವವು ನಾಗರಿಕ ದೇವೋ ಭವ ಎಂಬ ಮಂತ್ರವನ್ನು ಆಧರಿಸಿದೆ. ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಅತ್ಯಗತ್ಯ ಎಂದಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ನ್ಯೂಸ್ 18.